ಮದ್ದೂರು ಗಣೇಶ ಗಲಾಟೆಗೆ ಕಾಂಗ್ರೆಸ್ ಪಕ್ಷವೇ ಹೊಣೆ. ಮತಗಳ ಓಲೈಕೆಗೆ ಮುಸ್ಲಿಂ ಗೂಂಡಾಗಳನ್ನ ಕಾಂಗ್ರೆಸ್ ಬೆಳೆಸ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಸದವರ ವಿರುದ್ಧ ಧರಣಿಯಲ್ಲ, ಮನೆ ಹೊಕ್ಕು ಹೊಡಿತೀವಿ, ಹಿಂದೂಗಳ ತಾಳ್ಮೆ ಈಗ ಮುಗಿದಿದೆ ಅಂತ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಗಣೇಶ ಮೆರವಣಿಗೆ ವೇಳೆ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಮದ್ದೂರಲ್ಲಿ ಈ ರೀತಿ ಲಾಠಿ ಚಾರ್ಜ್ ಆಯಿತು. ಬೆಳಗಾವಿಯ ಹುಕ್ಕೇರಿಯಲ್ಲಿ ಹಾಗಂತ ಪ್ರಮೋದ್ ಮುತಾಲಿಕ್ ರೋಷಾವೇಶ ಭರಿತರಾಗಿ ಮಾತನಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಇದು ಅತ್ಯಂತ ಹೇಯವಾದಂತಹ ಕೃತ್ಯ. ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸೆದಿದ್ರು, ಮಸೀದಿ ಮೂಲಕ ತಲವಾರು ತಗೊಂಡ್ಬಂದಿದ್ರು. ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು. ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ. ಸೊ ಈ ಪಕ್ಷದ ಕುಮ್ಮಕ್ಕಿನಿಂದಲೇ, ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ. ಮದ್ದೂರಿನಲ್ಲಿ ನಡೆದಂತಹ ಘಟನೆ ಮದ್ದೂರಷ್ಟೇ ಅಲ್ಲ, ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ 2 ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ ಪಾಠ ರೀ ಇವರಿಗೆ? ಮದರ್ಸದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ ಮಸೀದಿಗಳು, ಇದನ್ನೇ ಹೇಳ್ತಾರ. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭದ್ರ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ ಚಾರ್ಜ್. ಮದ್ದೂರು ಗಣೇಶ ಗಲಾಟೆಗೆ ಕಾಂಗ್ರೆಸ್ ಪಕ್ಷವೇ ಹೊಣೆ. ಮತಗಳ ಓಲೈಕೆಗೆ ಮುಸ್ಲಿಂ ಗೂಂಡಾಗಳನ್ನ ಕಾಂಗ್ರೆಸ್ ಬೆಳೆಸ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಸದವರ ವಿರುದ್ಧ ಧರಣಿಯಲ್ಲ, ಮನೆ ಹೊಕ್ಕು ಹೊಡಿತೀವಿ, ಹಿಂದೂಗಳ ತಾಳ್ಮೆ ಈಗ ಮುಗಿದಿದೆ ಅಂತ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಗಣೇಶ ಮೆರವಣಿಗೆ ವೇಳೆ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಮದ್ದೂರಲ್ಲಿ ಈ ರೀತಿ ಲಾಠಿ ಚಾರ್ಜ್ ಆಯಿತು. ಬೆಳಗಾವಿಯ ಹುಕ್ಕೇರಿಯಲ್ಲಿ ಹಾಗಂತ ಪ್ರಮೋದ್ ಮುತಾಲಿಕ್ ರೋಷಾವೇಶ ಭರಿತರಾಗಿ ಮಾತನಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಇದು ಅತ್ಯಂತ ಹೇಯವಾದಂತಹ ಕೃತ್ಯ. ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸೆದಿದ್ರು, ಮಸೀದಿ ಮೂಲಕ ತಲವಾರು ತಗೊಂಡ್ಬಂದಿದ್ರು. ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು. ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಾಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ. ಸೊ ಈ ಪಕ್ಷದ ಕುಮ್ಮಕ್ಕಿನಿಂದಲೇ, ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ. ಮದ್ದೂರಿನಲ್ಲಿ ನಡೆದಂತಹ ಘಟನೆ ಮದ್ದೂರಷ್ಟೇ ಅಲ್ಲ, ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ 2 ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ ಪಾಠ ರೀ ಇವರಿಗೆ? ಮದರ್ಸದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ ಮಸೀದಿಗಳು, ಇದನ್ನೇ ಹೇಳ್ತಾರ. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭದ್ರ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ ಚಾರ್ಜ್.
ಮದ್ದೂರು ಗಣೇಶ ಗಲಾಟೆಗೆ ಕಾಂಗ್ರೆಸ್ ಪಕ್ಷವೇ ಹೊಣೆ. ಮತಗಳ ಓಲೈಕೆಗೆ ಮುಸ್ಲಿಂ ಗೂಂಡಾಗಳನ್ನ ಕಾಂಗ್ರೆಸ್ ಬೆಳೆಸ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸದವರ ವಿರುದ್ಧ ಧರಣಿಯಲ್ಲ, ಮನೆ ಹೊಕ್ಕು ಹೊಡಿತೀವಿ, ಹಿಂದೂಗಳ ತಾಳ್ಮೆ ಈಗ ಮುಗಿದಿದೆ ಅಂತ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಗಣೇಶ ಮೆರವಣಿಗೆ ವೇಳೆ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಮದ್ದೂರಲ್ಲಿ ಈ ರೀತಿ ಲಾಠಿ ಚಾರ್ಜ್ ಆಯಿತು. ಬೆಳಗಾವಿಯ ಹುಕ್ಕೇರಿಯಲ್ಲಿ ಹಾಗಂತ ಪ್ರಮೋದ್ ಮುತಾಲಿಕ್ ರೋಷಾವೇಶ ಭರಿತರಾಗಿ ಮಾತನಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಇದು ಅತ್ಯಂತ ಹೇಯವಾದಂತಹ ಕೃತ್ಯ. ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸೆದಿದ್ರು, ಮಸೀದಿ ಮೂಲಕ ತಲವಾರು ತಗೊಂಡ್ಬಂದಿದ್ರು. ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು. ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಮೊದಲನೇ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗೂಂಡಾಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ. ಸೊ ಈ ಪಕ್ಷದ ಕುಮ್ಮಕ್ಕಿನಿಂದಲೇ, ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ. ಮದ್ದೂರಿನಲ್ಲಿ ನಡೆದಂತಹ ಘಟನೆ ಮದ್ದೂರಷ್ಟೇ ಅಲ್ಲ, ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ 2 ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ ಪಾಠ ರೀ ಇವರಿಗೆ? ಮದರ್ಸಾದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ ಮಸೀದಿಗಳು, ಇದನ್ನೇ ಹೇಳ್ತಾರ. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭಗ್ನ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ ಚಾರ್ಜ್. ಮದ್ದೂರು ಗಣೇಶ ಗಲಾಟೆಗೆ ಕಾಂಗ್ರೆಸ್ ಪಕ್ಷವೇ ಹೊಣೆ. ಮತಗಳ ಓಲೈಕೆಗೆ ಮುಸ್ಲಿಂ ಗೂಂಡಾಗಳನ್ನ ಕಾಂಗ್ರೆಸ್ ಬೆಳೆಸ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸದವರ ವಿರುದ್ಧ ಧರಣಿಯಲ್ಲ, ಮನೆ ಹೊಕ್ಕು ಹೊಡಿತೀವಿ, ಹಿಂದೂಗಳ ತಾಳ್ಮೆ ಈಗ ಮುಗಿದಿದೆ ಅಂತ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಗಣೇಶ ಮೆರವಣಿಗೆ ವೇಳೆ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಮದ್ದೂರಲ್ಲಿ ಈ ರೀತಿ ಲಾಠಿ ಚಾರ್ಜ್ ಆಯಿತು. ಬೆಳಗಾವಿಯ ಹುಕ್ಕೇರಿಯಲ್ಲಿ ಹಾಗಂತ ಪ್ರಮೋದ್ ಮುತಾಲಿಕ್ ರೋಷಾವೇಶ ಭರಿತರಾಗಿ ಮಾತನಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಇದು ಅತ್ಯಂತ ಹೇಯವಾದಂತಹ ಕೃತ್ಯ. ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸೆದಿದ್ರು, ಮಸೀದಿ ಮೂಲಕ ತಲವಾರು ತಗೊಂಡ್ಬಂದಿದ್ರು. ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು. ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಮೊದಲನೇ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗೂಂಡಾಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ. ಸೊ ಈ ಪಕ್ಷದ ಕುಮ್ಮಕ್ಕಿನಿಂದಲೇ, ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ. ಮದ್ದೂರಿನಲ್ಲಿ ನಡೆದಂತಹ ಘಟನೆ ಮದ್ದೂರಷ್ಟೇ ಅಲ್ಲ, ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ 2 ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ ಪಾಠ ರೀ ಇವರಿಗೆ? ಮದರ್ಸಾದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ ಮಸೀದಿಗಳು, ಇದನ್ನೇ ಹೇಳ್ತಾರ. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭಗ್ನ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ